ನಮಸ್ಕಾರ ಸ್ನೇಹಿತರೆ, ಹಸಿರೇ ಉಸಿರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದ್ರೆ, ಗಿಡಗಳ ಬೆಳವಣಿಗೆ ಆಗ್ತಾ ಇಲ್ಲ, ಅಥವಾ ಹೂಗಳು ನಿಲ್ತಾ ಇಲ್ಲ, ಹಣ್ಣುಗಳು ನಿಲ್ತಾ ಇಲ್ಲ, ಅಥವಾ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತಾ ಇದ್ದಾವೆ, ಅಥವಾ ಕೀಟಗಳ ಬಾಧೆ ಆಗ್ತಾ ಇದೆ ಅಂಥ ಒಂದು ಸಮಸ್ಯೆಗೆ ರಾಮಬಾಣ ನಾವು ನಾರ್ಮಲ್ ಆಗಿ ಮನೆಯೊಳಗೆ ಏನಪ್ಪ ಅಂತಂದ್ರೆ ಸಿಗ್ತಕ್ಕಂಥ ವಸ್ತುಗಳಿಂದ ಈಸಿ ಮೆಥಡ್ದೊಳಗೆ ಕಡಿಮೆ ಖರ್ಚಿನೊಳಗೆ ಒಂದು ಗ್ರೋತ್ ಬೂಸ್ಟರನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು, ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ಇಂಥ ಒಂದೆರಡು ಅಲೋವೆರಾ ಎಲೆಗಳು, ಮುಂದೆ 2 ಮೊಟ್ಟೆ, ಒಂದು 100ರಿಂದ 200 ಗ್ರಾಮ್ ಬೆಲ್ಲ, ಬೇವಿನ ಎಣ್ಣೆ, ಈ 4 ಸಾಮಗ್ರಿಗಳಿಂದ ನಾವೊಂದು ಗ್ರೋತ್ ಬೂಸ್ಟರನ್ನು ತಯಾರು ಮಾಡ್ಬೋದು. ಈ ಗ್ರೋತ್ ಬೂಸ್ಟರ್ದ ಬೆನಿಫಿಟ್ಸ್ ಏನಪ್ಪ ಅಂತಂದ್ರೆ, ಒಂದು ಗಿಡಗಳ ಬೆಳವಣಿಗೆ, ಬೇರುಗಳಿಗೆ ಬಲವನ್ನು ಕೊಡೋದು ಮತ್ತು ಕೀಟಗಳ ನಿಯಂತ್ರಣ, ಮುಂದೆ ಹೆಚ್ಚು ಹೂಗಳನ್ನು ಬಿಡ್ತೈತಿ, ಹೆಚ್ಚು ಹಣ್ಣುಗಳನ್ನು ಹಿಡಿತೈತಿ, ಇನ್ನು ಮಣ್ಣಿನ ಆರೋಗ್ಯ ವೃದ್ಧಿ ಆಗ್ತೈತಿ. ಬರ್ತಕ್ಕಂಥ ಪೋಷಕಾಂಶಗಳು ಮೊದಲೇದಾಗಿ ನಾವು ಎಗ್ಗದೊಳಗೆ ನೋಡ್ಬೇಕಾಗಿತ್ತು ಅಂತಂದ್ರೆ ನೈಟ್ರೋಜನ್ ಇರ್ತೈತಿ. ಇದು ಎಲೆಗಳ ಒಂದು ಬೆಳವಣಿಗೆಗೆ ಬಹಳಷ್ಟು ಸಹಾಯ ಮಾಡ್ತೈತಿ. ಇನ್ನು ಇದ್ರೊಳಗೆ ಪ್ರೋಟೀನ ಮತ್ತು ಅಮಿನೋ ಆಸಿಡ್ಸ್ ಇರ್ತಾವೆ. ಇವು ಸಹಿತ ಏನಪ್ಪ ಅಂತಂದ್ರೆ ಗಿಡಗಳ ಒಂದು ವೇಗದ ಬೆಳವಣಿಗೆಗೆ ಸಹಾಯ ಮಾಡ್ತೈತಿ. ಈ ಎಗ್ಗದೊಳಗೆ ಕ್ಯಾಲ್ಸಿಯಂ ಇರ್ತೈತಿ. ಈ ಕ್ಯಾಲ್ಸಿಯಂ ಏನಪ್ಪ ಅಂತಂದ್ರೆ ಬೇರು ಮತ್ತು ಕಾಂಡಗಳ ಒಂದು ಬಲವರ್ಧನೆ ಮಾಡ್ತೈತಿ. ಇನ್ನು ಅದೇ ರೀತಿ ಬೆಲ್ಲ ನೋಡ್ಬೇಕಾಗಿತ್ತಪ್ಪ ಅಂತಂದ್ರೆ ಇದ್ರೊಳಗೆ ಕಾರ್ಬೋಹೈಡ್ರೇಟ್ಸ್ ಬಹಳಷ್ಟು ಪ್ರಮಾಣ ಇರ್ತೈತಿ. ಇದು ಮಣ್ಣಿನ ಸೂಕ್ಷ್ಮ ಜೀವಿಗಳಿಗೆ ಬಹಳಷ್ಟು ಉತ್ತಮವಾದಂಥ ಆಹಾರವನ್ನು ಒದಗಿಸ್ತೈತಿ. ಇನ್ನು ಪೊಟ್ಯಾಶ್ ಇರ್ತೈತಿ ಅದರೊಳಗೆ ಸಾಕಷ್ಟು ಪ್ರಮಾಣ. ಇದು ಹೂವು ಮತ್ತು ಹಣ್ಣು ಹೆಚ್ಚಿಸಲಿ ಸಹಾಯ ಮಾಡ್ತೈತಿ. ಇನ್ನು ಬೆಲ್ಲದೊಳಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರ್ತೈತಿ. ಇದು ಟೋಟಲ್ ಆಗಿ ಏನಪ್ಪ ಅಂತಂದ್ರೆ ಓವರಾಲ್ ಆಗಿ ಗಿಡಗಳ ಒಂದು ಆರೋಗ್ಯವನ್ನು ವೃದ್ಧಿ ಮಾಡ್ತದೆ. ಇನ್ನು ಅಲೋವೆರಾ ಬಹಳಷ್ಟು ಇಂಪಾರ್ಟೆಂಟ್ ಐತಿ. ಇದು ಓವರಾಲ್ ಆಗಿ ಏನಪ್ಪ ಅಂತಂದ್ರೆ ಗ್ರೋತನ್ನು ಹೆಚ್ಚು ಮಾಡ್ತೈತಿ. ಇದ್ರೊಳಗೆ ವಿಟಮಿನ್ ಎ, ಸಿ ಇರ್ತೈತಿ. ಇನ್ನು ಆ್ಯಂಟಿ ಆಕ್ಸಿಡೆಂಟ್, ರೋಗ ನಿರೋಧಕ ಒಂದು ಕೆಲಸವನ್ನು ಸಹಿತ ಈ ಅಲೋವೆರಾ ಮಾಡ್ತೈತಿ. ನಾರ್ಮಲ್ ಆಗಿ ನಾವು ಬೇವಿನ ಎಣ್ಣೆಯನ್ನು ನೋಡಿದಾಗ ಇದೇನಪ್ಪ ಅಂತಂದ್ರೆ ಒಂದು ಉತ್ತಮವಾದಂಥ ಕೀಟನಾಶಕ, ಫಂಗಿಸೈಡ, ಇದರೆಲ್ಲ ಕೆಲಸವನ್ನು ಇದು ಮಾಡ್ತೈತಿ. ಒಟ್ಟಾರೆಯಾಗಿ ಹೇಳ್ಬೇಕಾಗಿತ್ತು ಅಂತಂದ್ರೆ ಈ 4 ಒಂದು ವಸ್ತುಗಳ ಒಂದು ಮಿಶ್ರಣ ಒಂದು ಗ್ರೋತ ಪ್ಲಸ್ ನ್ಯೂಟ್ರಿಷನ್ ಪ್ಲಸ್ ಪ್ರೊಟೆಕ್ಷನ್ ಇವು ಈ ಗಿಡಗಳಿಗೆ ಒದಗಿಸ್ತಾವೆ. ಮೊದಲನೇದಾಗಿ ಇಂಥ 1-2 ಅಲೋವೆರಾ ಎಲೆಗಳನ್ನು ತಗೋಬೇಕು, ಸಣ್ಣಗೆ ಕಟ್ ಮಾಡಿ ಮಿಕ್ಸಿ ಒಳಗೆ ಹಾಕ್ಕೊಂಡು ಈ ರೀತಿ ಒಂದು ಪೇಸ್ಟನ್ನು ತಯಾರು ಮಾಡಬೇಕು. ಇನ್ನು ನಮಗೆ ಬೇಕಾದಂಥ 2 ಮೊಟ್ಟೆಗಳು, ಈ 2 ಮೊಟ್ಟೆಗಳನ್ನು ಏನು ಮಾಡ್ಕೋಬೇಕು ರೀ ಅಂತಂದ್ರೆ, ನಾವು ಒಡೆದು ಒಂದು ಸಣ್ಣ ಬೊಗಾನಿ ಒಳಗೆ ಇಲ್ಲೇ ಹಾಕೋತೀವಿ ರೀ. ಮತ್ತು ಈ ಮೊಟ್ಟೆ ಒಳಗನೆ ಏನಪ್ಪ ಅಂತಂದ್ರೆ ಒಂದು 10 ml ಬೇವಿನ ಎಣ್ಣೆನ ಹಾಕೋಬೇಕಾಗತ್ತೆ. ಅವುಗಳನ್ನು ಯೂಸ್ ಮಾಡ್ಕೋರಿ. 100ರಿಂದ 200 ಗ್ರಾಮ್ ಬೆಲ್ಲವನ್ನು ನಾವು ಮೊದಲ ಈ ರೀತಿ ನೀರಿನೊಳಗೆ ಹಾಕಿ ಬೆರೆಸಿ, ಈ ಅಲೋವೆರಾ ಪೇಸ್ಟನ್ನು ನಾವು ಈ 8ರಿಂದ 10 ಲೀಟ್ರ್ ನೀರಿನ ಒಂದು ಬಕೆಟ್ದೊಳಗೆ ಬೆಲ್ಲದ ಒಂದು ಮಿಶ್ರಣದ ನೀರನ್ನು ಸಹಿತ ಇದರೊಳಗೆ 2 ಮೊಟ್ಟೆ ಮತ್ತು 10 ml ಬೇವಿನ ಎಣ್ಣೆ ಐತಿ, ಅದನ್ನು ಸಹಿತ ಏನಪ್ಪ ಅಂತಂದ್ರೆ ಮಿಶ್ರಣವನ್ನು ಮಾಡ್ಕೋಬೇಕು. ಇದನ್ನು ನೆರಳು ಪ್ರದೇಶದೊಳಗೆ ಇದ್ರ ಮೇಲೆ ಒಂದು ಏನಾದರೂ ಹೊದಿಕೆಯನ್ನು ಮುಚ್ಚಿ ಒಂದು 24 ತಾಸು ಫರ್ಮೆಂಟೇಷನ್ ಆಗೋಕ್ಕೆ ಇಡಬೇಕು. 24 ಗಂಟೆಗಿಂತ ಹೆಚ್ಚು ಸಮಯ ಆಗೈತಿ. ಇದನ್ನು ನಾವು ಏನು ಮಾಡ್ಬೇಕಂತಂದ್ರೆ 10 ಲೀಟ್ರ್ ನೀರಿಗೆ, ಯಾಕಂದ್ರೆ ನಾವು ಇವತ್ತು ಸ್ಪ್ರೇ ಮಾಡೋರ್ದೇವ್ರಿ, 10 ಲೀಟ್ರ್ ನೀರಿಗೆ 2 ಲೀಟ್ರ್ ಈ ದ್ರವ ಔಷಧಿಯನ್ನು ನಾವು ಇದ್ರೊಳಗೆ ಮಿಕ್ಸ್ ಮಾಡ್ಕೋಬೇಕು. ಇನ್ನು ನಾವು ಬೇರಿಗೆ ಹಾಕೋರು ಇದ್ದೀವಪ್ಪ ಅಂತಂದ್ರೆ 10 ಲೀಟ್ರಿಗೆ ಈ 1 ಲೀಟ್ರ್ ದ್ರವ ಔಷಧಿಯನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತಿ. ಅದು ಸ್ಪ್ರೇಯರ್ದೊಳಗೆ ಪೈಪ್ದೊಳಗೆ ತಟ್ಟಬಾರ್ದು, ಅದಕ್ಕೆ ಈ ರೀತಿ ಸೋಸ್ಕೊಂಡು ಈ ರೀತಿ ನಾವು ಎಲೆಗಳಿಗೆ, ಪೂರ್ತಿ ಎಲೆಗಳಿಗೆ ಅದರ ತಳಗೆ ಸ್ಪ್ರೇ ಮಾಡ್ಬೇಕಾಗತ್ತೆ. ಮತ್ತು ಸ್ಪ್ರೇಯನ್ನು ನಾವು ಯಾವಾಗಲೂ ಮಾರ್ನಿಂಗ್ ಸೆಷನ್ ಅಥವಾ ಈವ್ನಿಂಗ್ ಸೆಷನನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಬಿಸಿಲಾಗ ಸ್ಪ್ರೇ ಮಾಡುವಂಗಿಲ್ಲ. ಈಗ ನಾವು 1 ಎಕರೆಗೆ ಎಷ್ಟು ಬೇಕಾಗ್ತೈತಿ, 8ರಿಂದ 10 ಅಲೋವೆರಾ ಎಲೆಗಳು ಬೇಕು, 1 kg ಬೆಲ್ಲ ಬೇಕು, ಇನ್ನು 8ರಿಂದ 10 ಮೊಟ್ಟೆಗಳು ಬೇಕು, ಅದೇ ರೀತಿ 80 ml
ಬೇವಿನ ಎಣ್ಣೆ ಬೇಕು. ಇಷ್ಟನ್ನು ರೆಡಿ ಮಾಡಿಕೊಂಡು ಒಂದು 80ರಿಂದ 100 ಲೀಟ್ರ್ ನೀರಿನೊಳಗೆ ರೆಡಿ ಮಾಡ್ಕೊಂಡು 1 ಎಕರೆಗೆ ಸಾಕಾಗುವಷ್ಟು ನಾವು ಏನಪ್ಪ ಅಂತಂದ್ರೆ ಗ್ರೋತ್ ಬೂಸ್ಟರನ್ನು ತಯಾರು ಮಾಡ್ಕೋಬೋದು. ಈ ವಿಡಿಯೋವನ್ನು ಲೈಕ್ ಆಗಿದ್ದರೆ ಶೇರ್ ಮಾಡಿರಿ. ನೀವು ಶೇರ್ ಮಾಡೋದ್ರಿಂದ ಏನಪ್ಪ ಅಂತಂದ್ರೆ ನಮ್ಗೆ ಇನ್ನಷ್ಟು ಮೋಟಿವೇಶನ್ ಸಿಗ್ತೈತಿ, ಮತ್ತಷ್ಟು ಹೊಸ ವಿಡಿಯೋಗಳನ್ನು ಮಾಡ್ತೀವಿ. ನಮಸ್ಕಾರ.